1867 मुरबाड गाव साधं होतं, पण त्या दिवशी तिथे एक आयुष्य बदलणारं नातं जुळत होतं. रामजी सकपाळ आणि भीमाबाई, परंपरेत झालेलं लग्न, पण त्या नात्यात एक वेगळीच ताकद होती. रामजी तसे सैनिकी शिस्तीत वाढलेले, नेमकेपणा, नियम, जबाबदारी. पण भीमाबाई मात्र शांत, स्थिर, पण आतून खूप मजबूत. त्यांचा संसार सुरू झाला. काळ पुढे गेला, पोस्टिंग बदलत राहिले आणि पुढे मध्य प्रदेश येथील महू ह्या ठिकाणी बदली झाली. रामजी सैन्यात काम करत होते आणि शिक्षणसोबत ही जोडलेले होते. भीमाबाई घर सांभाळत होत्या. मुलं जन्माला येत होती. घरात आवाज वाढत होता, पण तो टिकत नव्हता. काही जीव येत आणि निघून जात. भीमाबाई प्रत्येक वेळी स्वतःला सावरत होत्या, पण काही काळ उलटला. ह्यावेळी भीमाई त्यांच्या 14व्या बाळाला जन्म देणार होत्या. मग नंतर उगवला तो सोन्याचा दिवस. 14 एप्रिल 1891. महूच्या छावणीत आज इतिहासाच्या पानावर एक नवीन नाव कोरलं जाणार होतं. छावणीतल्याच एका खोलीत प्रसूती सुरू होती. भीमाबाई वेदनेत होत्या. रामजी बाहेर चिंतेत चालत तर कधी थांबत. मन अस्वस्थ होत आणि मग एक आवाज आला. नवजात बाळाचा पहिला श्वास, पहिला रडण्याचा स्वर. बाळ जन्माला आलं होतं. भीमाई आणि रामजी यांचे 14वे रत्न. आणि मग बाळाचं नाव ठरवलं गेलं. भीमराव रामजी सकपाळ. ಕಾರ್ಯಕ್ರಮ ಸ್ಟಾರ್ಟ್ ಮಾಡಂಗಿಲ್ಲ ನೋಡು. ಪಟ್ನ ಬರ್ಬೇಕು, ಹೆಂಗಸದ ಆವಾಜ್ ಬರ್ಬೇಕಾ? ಎಲ್ಲರಿಗೂ ಜೈ ಭೀಮ್, ಜೈ ಭೀಮ್. ಕಾರ್ಯಕ್ರಮವನ್ನು ಆರಂಭಿಸೋಣ. ಬದುಕುವುದಕ್ಕಿಂತ ಒಂದು ದಿನ ಸಿಂಹದಂತೆ ಬದುಕು. ಯಾವುದೇ ಶುಭ ಕಾರ್ಯವು ಬೆಳಕಿನಿಂದ ಆರಂಭವಾಗಬೇಕು. ಈಗ ನಮ್ಮ ಕಾರ್ಯಕ್ರಮವನ್ನ ಡಿವೈಎಸ್ ಹಿರಿಯ ಕಾರ್ಯಕರ್ತರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸಬೇಕೆಂದು ವಿನಂತಿಸುತ್ತೇನೆ. ಯಾರು ಹಿಂದದ ನೋಡತ್ತೀರೇನ್? ಮತ್ತ ಒಂದ್ 3-4 ಜನ ಬರ್ರಿ. ಯುವ ಕಾರ್ಯಕರ್ತರು ಸ್ವಲ್ಪ ಸಹಕರಿಸಬೇಕು. ನೀವು ಒಂದು ಸ್ವಲ್ಪ ಹಿಂದೆ ಹೋದ್ರೆ ಭಾಳ ಚಲೋ ಆಗ್ತದೆ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ.
से बोलो, हिम्मत से बोलो. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಜೀವನವನ್ನ ಹೆಂಗ್ ಕಳೆದ್ರು, ಅವ್ರ ಹುಟ್ಟಿನಿಂದ ಎಷ್ಟು ಕಷ್ಟಪಟ್ರು, ನಾವು ಹೆಂಗಿದ್ದು, ನಮಗೆ ಏನೇನ್ ಕಷ್ಟಗಳಿದ್ದು, ನಾವು ಯಾವ ಸ್ಥಿತಿ ಒಳಗಿದ್ದು, ಅದರ ಆಧಾರಿತವಾಗಿರುವಂತ ಈ ಚಲನಚಿತ್ರನ ಒಂದು ಕಿರುಚಿತ್ರ ಐತಿ. 2 ತಾಸು ನೀವು ಕುಂಡಿರ್ಬೇಕು. ಕುತ್ತಿಗೆಯರ ಪೂರ್ಣ ಚಲನಚಿತ್ರ ಗಮನದಿಂದ ನೋಡಿ, ಅದರಿಂದ ನೀವು ಏನ್ ತಿಳ್ಕೊಂಡ್ರಿ, ಅದರಿಂದ ನೀವು ನಾಳಿನ ಯಾರು ಎಲ್ಲ ರೆಡಿ ಮಾಡ್ಕೋತೀವಿ. ಒಂದು 10-15 ನಿಮಿಷ ಅಷ್ಟ ನೀವೆಲ್ಲರೂ ಸಹಕರಿಸಿ. ಏನಲ್ವಾ ಕಾಕರ್ ಬಂದಾರ. ಕಾಕ ಯಾರವ? ಕಾಕರ್ ಅಂತ ಹೇಳಿ ಗೊತ್ತಾಗ್ತದ ನಿಮ್ಮ ಬಂದರಿ. ಏನ್ರಿ ಅದು? ರಾಮ, ಆನಂದ, ಮಂಜುಳ, ತುಳಸಿ, ಈಕೆ ನನ್ನ ತಂಗಿ ಮೀರಾಬಾಯಿ. ಆ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಮನೆಗೆ ಹೋಗೋಣ ಬಂದಿ ಕಾಕ. ನಾನೊಬ್ಬ ಸನ್ಯಾಸಿ, ಸಂಸಾರಸ್ಥ ಮನೆಗೆ ಬರಬಾರದು. ನಮಗೆ ನಿನಗೆ 14ನೇ ಮಗನಾಗಿ ಒಬ್ಬ ಗಂಡು ಅವನು ನಿನ್ನ ವಂಶವನ್ನು ಬೆಳೆಯುತ್ತಾನೆ, ರಾಷ್ಟ್ರಕ್ಕೆ ವಿಶ್ವಕ್ಕೆ ಜ್ಯೋತಿ ಆಗ್ತಾನೆ. ನಾನು ಬರ್ತೀನಪ್ಪ. ಆರ್ತಿ ಕಾಕ. ಈಗ ಏನಾಗೈತಿ ಅಂತ ಚಿಂತೆ ಮಾಡ್ಕೊತಾ ಕುಂತೀವಿ. ಈಗ ಕಷ್ಟ ಮ್ಯಾಮ್ ಕಷ್ಟ. ಇಂಡಿಯನ್ ಲೀಡರ್ಸ್ ನ ಇಂಟರ್ವ್ಯೂ ಮಾಡೋಕೆ ಟೈಮ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೆ. ಆದ್ರಿಂದ ಅವರು ಆನಂದವಾಗಿ ನಿದ್ರಿಸ್ತಿದ್ದಾರೆ. ಆದ್ರೆ ಶೋಷಣೆಗೆ ಒಳಪಟ್ಟ ನಮ್ಮ ಜನಾಂಗದವರು ಸಂಕೋಲೆಯಲ್ಲಿ ಬಂಧಿತರಾಗಿದ್ದಾರೆ. ಅವ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾನು ಎಚ್ಚರವಾಗಿದ್ದೀನಿ. Thank you, Mr. Ambedkar. Good night. Thank you.